ಇವತ್ತಿನ ಇಡೀ ರಾಜಕಾರಣ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ದಾಸಶ್ರೇಷ್ಠ ಕನಕದಾಸರ ಒಂದು ಕೃತಿಯ ಒಂದು ಕ್ಲೈಮ್ಯಾಕ್ಸ್ ರೀತಿಯಲ್ಲಿ ಕಾಣ್ತಿರುವಂಥದ್ದು. ಅದು ರಾಮಧಾನ್ಯ ಚರಿತ. ನೋಡಿ, ಅಲ್ಲಿ ಒಂದು ಲೈನ್ ಇದೆ, ಕೊನೆಯ ಸಾಲು, ನರೆದಲೆಗ ನೀ ಬಾರೆನುತ ರಾಮನ್ ರೂಪಾಲ ನೆರೆಮೆಚ್ಚಿ ಕರೆದು ಕೊಟ್ಟನು ತನ್ನ ನಾಮವ ಧರೆಗೆ ರಾಘವನೆಂಬ ಪೆಸರ. ರಾಗಿ ಅನ್ನುವಂತಹ ಒಂದು ಪವಿತ್ರ ಧಾನ್ಯ ಏನಿದೆ, ಎಲ್ಲ ಬಡಬಗ್ಗರ ಧಾನ್ಯ ಏನಿದೆ, ಅದು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಇನ್ನುಳಿದವರು ಇವತ್ತೆಲ್ಲರೂ ಕೂಡ ತಿಂತಿದಾರಲ್ಲ, ಆ ಧಾನ್ಯಕ್ಕೆ ಸಾಕ್ಷಾತ್ ರಾಘವ ತನ್ನ ಹೆಸರನ್ನ ರಾಘವ ಅಂತ ಇಟ್ಟ, ಅದು ಇವತ್ತು ರಾಗಿ ಆಗಿದೆ ಅನ್ನುವಂಥದ್ದನ್ನ ಹೇಳುತ್ತೆ. ಒಂದು ಕಡೆ ಮೇಲ್ವರ್ಗಗಳ ಭತ್ತ, ಮತ್ತೊಂದು ಕಡೆ ರಾಗಿ, ರಾಘವನ ರಾಗಿ. ರಾಗಿಗೆ ನಿಜ ನ್ಯಾಯವನ್ನ ಕೊಟ್ಟಂತಹ ರಾಘವನ ಕಥೆಯನ್ನ, ರಾಮನ ಕಥೆಯನ್ನ, ಶ್ರೀರಾಮನ ಕಥೆಯನ್ನ ರಾಮಧಾನ್ಯ ಚರಿತೆ ಹೇಳುತ್ತೆ. ಇವತ್ತು ರಾಜಕಾರಣದಲ್ಲಿ, ಕರ್ನಾಟಕದಲ್ಲಿ ಇಲ್ಲ ನಮ್ಮವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಸಮಾಜದ ಸ್ವಾಮೀಜಿಗಳು ಹೇಳ್ತಿದ್ರೆ, ಸಣ್ಣ ಸಣ್ಣ ಸಮಾಜಗಳ ಸ್ವಾಮೀಜಿಗಳು, ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಹೊಂದಿರುವಂತಹ ಸಮಾಜದ ಸ್ವಾಮೀಜಿಗಳು, ಇಲ್ಲ ಅದಕ್ಕೆ ಸಂವಿಧಾನ ಇದೆ, ನಾವು ಹೇಳೋದಲ್ಲ ಅಂತ ಕೆಲವರು ಹೇಳೋ ಮೂಲಕ ದೊಡ್ಡ ದೊಡ್ಡ ಸಮಾಜದ ಸ್ವಾಮೀಜಿಗಳಿಗೆ ಸಂತರೇಗಿರಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ಮಾಡ್ತಿದ್ದಾರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇನ್ನೂ ಒಬ್ರು ಸ್ವಾಮೀಜಿ, ಸಿದ್ದರಾಮಾನಂದ ಸ್ವಾಮೀಜಿ, ಹಾಲುಮತ ಸಮಾಜದ ಸ್ವಾಮೀಜಿ, ನಾವು ಇದನ್ನೆಲ್ಲ ಮಾತಾಡಬಾರ್ದು, ಇದು ನಮ್ಮದಲ್ಲ ಅನ್ನೋ ಮೂಲಕ ಇನ್ನೂ ಉತ್ತಮವಾದ ಸಂದೇಶವನ್ನ ಒಬ್ಬ ಗುರುವಾಗಿ ಒಂದು ಮಾರ್ಗದರ್ಶನವನ್ನ ಹಾಕಿ ಕೊಟ್ಟಿರುವ ಸಂದರ್ಭದಲ್ಲಿ ಬಹುಪಾಲು ಜನ ನೀವೆಲ್ಲ ಬಿಗ್ ಬಾಸ್ ನೋಡ್ತಿರಬಹುದು. ಬಿಗ್ ಬಾಸ್ನ ಒಂದು ಗೇಮ್ ಕೂಡ ಈಗ ರಾಜ್ಯ ರಾಜಕಾರಣದ ಲೆಕ್ಕಕ್ಕೆ ಬಂದು ನಿಲ್ತಿದೆ. ಅಲ್ಲೂ ಕೂಡ ಒಬ್ಬ ಗಿಲ್ಲಿ, ಆತ ಯಾರನ್ನ ಮಾತಿನ ಬರದಲ್ಲೋ ಅಥವಾ ಆತನ ಮಾತಿನ ರೀತಿ ಇರೋದೇ ಹಾಗೇನೋ, ಸಿದ್ದರಾಮಯ್ಯ ಅವ್ರಿಗೂ ಹಾಗೆ ಮಾತಾಡ್ತಾನೆ, ಹೀಗೆ ಮಾತಾಡ್ತಾನೆ ಅಂತ ಏಕವಚನದಲ್ಲೇ ಮತ್ತೆ ಮಾತಾಡ್ತಾರೆ. ಮಾತಾಡೋ ಮೂಲಕ ಅವರ ಸ್ವಾಭಿಮಾನದ ಸುಳಿಗೆ ಸರಿಯಾಗಿ ಪೆಟ್ಟು ಕೊಟ್ಟು ಬಂದು ಅವರೊಳಗಿನ ನಿಜತನವನ್ನ ಹೊರಗಿಡುವಂತಹ ಕೆಲಸವನ್ನ, ಅವರೊಳಗಿನ ಅಸಲಿತನವನ್ನ, ಅದು ಟೊಳ್ಳುತನ ಇದೆಯೋ ಗಟ್ಟಿತನ ಇದೆಯೋ ಅನ್ನೋದನ್ನ ಪ್ರದರ್ಶನ ಮಾಡುವ ಒಂದು ಓರೆ ಹೆಚ್ಚುವ ಕೆಲಸವನ್ನ ಗಿಲ್ಲಿ ಕೂಡ ಮಾಡ್ತಿದ್ದಾನೆ. ಮತ್ತೆ ಈಗ ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಬಿಗ್ ಬಾಸ್ ಒಳಗಡೆ ಈ ಹಳೆಯ ಸ್ಪರ್ಧಿಗಳೇನಿದ್ರು ಅವ್ರು ಹೋಗಿದ್ದಾರೆ, ಅವರು ಎಷ್ಟು ಸಾಧ್ಯವೋ ಅಷ್ಟು ಟಾರ್ಗೆಟ್ ಮಾಡ್ತಿರೋದು ಗಿಲ್ಲಿಯನ್ನ. ಎಲ್ಲರೂ ಸೇರ್ಕೊಂಡು ಗಿಲ್ಲಿಯ ಬಗ್ಗೆ ಜನ ಯಾವ ರೀತಿ ನೋಡ್ತಾರೆ ಅಂದ್ರೆ, ಆ ರಾಘವನ ಹೆಸರನ್ನ ಪಡ್ಕೊಂಡಂತಹ ರಾಗಿಯ ರೀತಿಯಲ್ಲೇ ನೋಡ್ತಾರೆ. ಆ ಕಾರಣಕ್ಕೋಸ್ಕರನೇ ಅವನು ನಮ್ಮ ಹುಡುಗ ಅಂತ ಎಲ್ಲರೂ ಕೂಡ ಆತನನ್ನ ಮೆಚ್ಚಿಕೊಳ್ತಾರೆ. ಇಲ್ಲಿ ಈ ಕಡೆ ಬರೋಣ. ನೋಡಿ, ಬಹುಪಾಲು ಮಾಧ್ಯಮಗಳು, ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಮತ್ತೆ ಮಾಧ್ಯಮಗಳ ಕೆಲಸನ ಒಬ್ಬರನ್ನ ಮುಖ್ಯಮಂತ್ರಿ ಮಾಡೋದು. ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು 4ನೇ ಅಂಗ ಪತ್ರಿಕಾ ರಂಗ. ಅವರು ಕೂಡ ಇವತ್ತು ಅವರ ಕೆಲಸಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ವಕ್ತಾರಿಕೆಯ ಪಕ್ಕಕ್ಕೆ ಬಂದು ನಿಲ್ಲಿಸ್ಕೊಂಡಿದ್ದಾರೆ. ನೀವು ವಕ್ತಾರಿಕೆನಾದ್ರೂ ಮಾಡಿ, ಕೊನೆ ಪಕ್ಷ ನೊಂದವರ, ಬೆಂದವರ, ಸಂಕಟ ಅನುಭವಿಸಿದವರ, ದಮನಿತರ, ಶೋಷಿತರ ಇಂಥವರ ಪರವಾಗಿ ವಕ್ತಾರಿಕೆ ಮಾಡಿದ್ರೆ ಆ ಪತ್ರಿಕೋದ್ಯಮವನ್ನ ಗಾಂಧಿ ಕೂಡ ಮೆಚ್ಚುತ್ತಾರೆ. ಸಿದ್ದರಾಮಯ್ಯ ಅವರ ಲೆಕ್ಕ, ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು, ಮಾಧ್ಯಮಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು, ಮೇಲ್ವರ್ಗದ ಮತ್ತು ಇತ್ತೀಚೆಗೆ ಪಾಪ 700, 800, 1000, 3000 ಓಟುಗಳಿಂದ ಗೆದ್ದಂತಹ ನವ ಯುವ ಶಾಸಕರು ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅಂತ ನಿಂತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಬಿಗ್ ಬಾಸ್ ಗಿಲ್ಲಿ ರೀತಿಯಲ್ಲೇ ಆರಾಮಾಗಿದ್ದಾರೆ. ಇನ್ನು 3 ದಿನಕ್ಕೆ ಪ್ರಮಾಣ ವಚನ. ಒಂದು ಮೈಸೂರಿನ ಪ್ರಾದೇಶಿಕ ಪತ್ರಿಕೆ ಡೇಟ್ ಹಾಕುತ್ತೆ, ಇಂಥ ತಾರೀಕಿನಿಂದ ಇಂಥ ತಾರೀಕಿನೊಳಗೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಪಾಪ ಆ ಡೇಟು ಹೋಗೋಯ್ತು. ನನ್ನ ಪ್ರಕಾರ ಆ ಪತ್ರಿಕೆ 26ನೇ ತಾರೀಕಿನ ರಾತ್ರಿ ಕ್ಲೀನ್ ಆಗಿ ಕ್ಲೋಸ್ ಮಾಡಿ ಜೀವಮಾನದಲ್ಲಿ ನಾವು ಪತ್ರಿಕೋದ್ಯಮ ಮಾಡಲ್ಲ ಅಂತ ಹೇಳಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಡೇಟ್.
ಒಂದು ರಿಸಲ್ಟು ಮತ್ತೊಂದು ಮಗದೊಂದು ಓಕೆ, ಆದರೆ ಒಂದು ದೊಡ್ಡ ನಿರ್ಧಾರ, ಮುಖ್ಯಮಂತ್ರಿಗಳನ್ನು ಬದಲಿಸಬಹುದಾದಂತಹ ನಿರ್ಧಾರ, ಅದು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಪ್ರಾದೇಶಿಕ ಪತ್ರಿಕೆ ಏನೇ ಇರಬಹುದು. ಇಲ್ಲಿ ಮತ್ತು ಮೊಂಡುತನ ಮತ್ತು ಹಠ ಎರಡೂ ಕೂಡ ಜಂಗಿ ಕುಸ್ತಿಯನ್ನ ಇಟ್ಟುಕೊಂಡಂತೆ ಕಾಣ್ತಿದೆ. 135 ಪ್ಲಸ್ ಇನ್ನೂ 3 ಸ್ಥಾನಗಳನ್ನು ಉಪಚುನಾವಣೆಗಳಲ್ಲೂ ಕೂಡ ಗೆಲ್ಲೋ ಮೂಲಕ 140, 141, 137 ಗೆದ್ದಿರೋದು, ಇನ್ನುಳಿದವರು ಸೇರಿ 141 ನಂಬರ್ ಇದೆ. ಆದರೂ ಕಾಂಗ್ರೆಸ್ನ ಈ ಹಾದಿ ಬೀದಿ ಜಗಳ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದರೆ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕರ್ನಾಟಕ ರಾಜಕಾರಣ ಅಕ್ಷರಶಃ ಗೇಲಿಯ ವಸ್ತುವಾಗಿ ಬಂದು ಬಿಟ್ಟಿದೆ. ಮೇ 20, 2023 ಅವತ್ತಿನಿಂದ ಇತ್ತೀಚಿನ ತನಕ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳನ್ನ ಅಲ್ಲಿ ಇಲ್ಲಿ ಮಾತಾಡ್ತಿದ್ದಂಥವ್ರು, ಒಪ್ಪಂದ ಆಗಿದೆ ಅನ್ನೋದನ್ನ ಹೇಳ್ತಿದ್ದವರು, ಇದೀಗ ಪ್ರತಿಯೊಂದಕ್ಕೂ ಕೂಡ ಮಾಧ್ಯಮಗಳು ಒಂದು ಸಾಕ್ಷಿಯ ರೂಪದಲ್ಲಿ ಬೈಟ್ ಪ್ಲೇ ಮಾಡ್ತಾರೆ ಅಥವಾ ಒಂದು ಸಾಕ್ಷಿಯನ್ನು ತೋರಿಸ್ತಾರೆ, ಒಂದು ಡಾಕ್ಯುಮೆಂಟೋ, ಒಂದು ಆದೇಶ ಪ್ರತಿನೋ, ಮತ್ತೊಂದೋ ಮಗದೊಂದು. ಆದರೆ ಇಲ್ಲಿ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆಗಿದೆ, ಒಪ್ಪಂದ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ಯಾರೂ ಕೂಡ ಕೊಡ್ತಿಲ್ಲ. ಕೊಡ್ಲಿ ಕೊಡದೇ ಇರಲಿ, ಮಾತುಕತೆ ಆಗಿದೆ, ಮಾತೇ ಆಗಿದೆ ಅನ್ನೋದಾದ್ರೆ ಅದನ್ನ ಒಪ್ಕೋಬೇಕು. ಆದರೆ ಇದಕ್ಕಿಂತಲೂ ಮಿಗಿಲಾಗಿ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಯಾರ ಪರವಾಗಿ ಧ್ವನಿ ಎತ್ತುತ್ತಿದ್ದಾವೆ? ಓಕೆ ಅಪ್ಪ, ಸಿದ್ದರಾಮಯ್ಯ 5 ವರ್ಷ ಆಗಿದ್ದಾರೆ, ಮತ್ತೊಂದು ಸಲಿಗೂ ಆಗಿದ್ದಾರೆ, ಬೇಡ ಅವರು ದಲಿತರಿಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರಾ? ಅಥವಾ ಹಿಂದುಳಿದವ್ರಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಡಿ, ಅತಿ ಹಿಂದುಳಿದವ್ರು ಯಾರಾದ್ರೂ ಇದ್ರೆ ಉಪ್ಪಾರರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿದ್ದಾರಾ? ಇಲ್ಲ, ಬೇಡ. ಎಲ್ಲಕ್ಕಿಂತಲೂ ಮಿಗಿಲಾಗಿ ದಲಿತರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ನೋಡ್ಬೇಕು, DCM ಅವ್ರಿಗೆ ಕೊಟ್ಬಿಡಿ ಅನ್ನುವ ಪ್ರತಿಪಾದನೆ ಮಾಡ್ತಿದ್ಯಾ? ಇಲ್ಲ. ಆದ್ರೂ ಒಂದು ಕಡೆ ಯಾಕೆ ನಿಂತಿದೆ, ಅನ್ನೋದನ್ನ ನಾವು ಲೆಕ್ಕ ಹಾಕೋದಾದ್ರೆ, ಒಂದು ಆ ನಾಯಕನ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿರಬಹುದು, ಅಥವಾ ವೇತನ ಪಡೆದು ಮಾಡ್ತಿರಬಹುದು, ಅಥವಾ ಮಾರಿಕೊಂಡಿರಬಹುದು. ಇನ್ನು ಉಲ್ಟಾ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದ್ರೆ, ಈ ಕಡೆ ಇಷ್ಟು ದಿನಗಳ ಕಾಲ ಇದೇ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಪುಂಖಾನುಪುಂಖವಾಗಿ ಮಾತಾಡ್ತಿದ್ದವರು, ಯಾಕಂದ್ರೆ ಮಾಧ್ಯಮ ಸಲಹೆಗಾರರು ಅಂತ ಒಬ್ರು ಇರ್ತಾರೆ. ಇಷ್ಟು ದಿನ ಎಂತೆಂಥ ಸುದ್ದಿ ಸಂಸ್ಥೆಗಳಿಗೆ ಎಷ್ಟೆಷ್ಟೋ ಮುಂದೆ ನಿಂತು ಕೊಡಿಸಿದಂಥವರು, ಗುಂಡಗೆ ಆಗಿರುವಂಥವರು ಪ್ರಭಾಕರ್ ಅವರು ಇವತ್ತು ಮಾಧ್ಯಮಗಳ ವರ್ತನೆಯನ್ನ ಯಾವ ರೀತಿ ವಿಶ್ಲೇಷಿಸಬಹುದೋ ಗೊತ್ತಿಲ್ಲ. ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ಗೂ ಮುಂಚೆ ಇದೇ ಮಾಧ್ಯಮಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಬರಲ್ಲ ಅಂತ ಹೇಳಿದ್ವು. ಅದೇ ಮಾಧ್ಯಮಗಳ ಮುಂದೆ ಮತ್ತೆ ಇದೇ ನಾಯಕರು, ಇದೇ ಮಾಧ್ಯಮ ಸಲಹೆಗಾರರು ಹೋಗಿ ನಿಂತ್ಕೊಂಡು ಮತ್ತೆ ಮಾತಾಡಿದ್ರು. ಅವ್ರ ಕೆಲಸನ ಅವ್ರು ಮಾಡ್ಕೊಂಡಿದ್ರೆ ಅದು ಸೆಕೆಂಡ್ರಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಯಾರ ಮತ್ತೊಬ್ಬರು ಬಂದು ಕೂರ್ಬೇಕು, ಇದುವರೆಗೂ ಆ ಅವಕಾಶವೇ ಸಿಗದೇ ಇರುವಂತಹ ಜನಕ್ಕೆ ಆ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನುವಂತಹ ಪ್ರತಿಪಾದನೆ ಯಾರು ಮಾಡ್ತಿಲ್ಲ. ತೀರಾ ಇಲ್ಲಿ ದೊಡ್ಡವರು ಅನಿಸಿಕೊಂಡವರು. ಯಾಕಂದ್ರೆ ಮಾಧ್ಯಮ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಬೇಕು, ಗುರುಗಳು ಸಮಾಜವನ್ನ ತಿದ್ದಿ ಸರಿಯಾದ ಹಾದಿಯಲ್ಲಿ ಹೋಗೋದಕ್ಕೆ ಮಾರ್ಗದರ್ಶನ ಕೊಡಬೇಕು. ಆದ್ರೆ ಅಂತಹ ಗುರುಗಳು ಕೂಡ ಇವತ್ತು ಒಂದು ಪಕ್ಷದ ವಿಚಾರವಾಗಿ ಒಬ್ಬ ನಾಯಕ ನಮ್ಮ ಜಾತಿಯವನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸುವಂಥದ್ದು ಎಲ್ಲರೂ ಹೇಳ್ತಿಲ್ಲ. ನೋಡಿ, ಸಿದ್ದರಾಮಯ್ಯ ಅವರ ವಿಚಾರವಾಗಿ ಮಾತಾಡ್ತಿರುವಂತಹ ನಾಯಕರು ಸಂವಿಧಾನ ಅಂತ ಹೇಳ್ತಿದ್ದಾರೆ. ದೊಡ್ಡದಲ್ವಾ ಸಂವಿಧಾನ? ಸದ್ಯದ ಮಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವರಿಗಿಂತ ದೊಡ್ಡದು ಅದು ಬಾಬಾ ಸಾಹೇಬರ ಸಂವಿಧಾನ, ಅದೇ ದೊಡ್ಡದು. ಈಗಲೂ ಅಷ್ಟೇ. ಯಾಕಂದ್ರೆ ಗಿಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಲೆಕ್ಕ ನಿಮಗೆ ಬಿಗ್ ಬಾಸ್ನ ಲೆಕ್ಕ ಹೇಳಿದೆ. ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿರುವಂಥದ್ದು ಸಿದ್ದರಾಮಯ್ಯ ಅವರನ್ನೇ. ಎಷ್ಟಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್ ಅಂತ ಕೂತಿದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಶಾಸಕರ ಬಲ ಇದೆ. ಸುಲಭಕ್ಕೆ 30ನೇ ತಾರೀಕು ಒಳಗಡೆ, 1ನೇ ತಾರೀಕು ಒಳಗಡೆ, 3ನೇ ತಾರೀಕು ಒಳಗಡೆ ಸದ್ಯಕ್ಕಂತೂ DK ಶಿವಕುಮಾರ್ ಅವರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ದೆಹಲಿಯಿಂದ ಕೂಡ ಸಿಗೋದು ಕಷ್ಟ. ಓಕೆ, ಇಲ್ಲ ಕೇರಳ ವಿಧಾನಸಭಾ ಚುನಾವಣೆಗೆ DK ಶಿವಕುಮಾರ್ ಅವರೇ ಬೇಕು, ತಮಿಳುನಾಡು ವಿಧಾನಸಭಾ ಚುನಾವಣೆಗೆ DK ಶಿವಕುಮಾರ್ ಅವರೇ ಬೇಕು, ಅಥವಾ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ, ಅಸ್ಸಾಂ ವಿಧಾನಸಭಾ ಚುನಾವಣೆಗೆ DK ಶಿವಕುಮಾರ್ ಅವರೇ ಬೇಕು ಅನ್ನೋದೇ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ದುಡುಕಿನ ನಿರ್ಧಾರ ತಗೊಳ್ಳುತ್ತಾ ಆಗ್ಲೂ ಕೂಡ ಅಳೆದು ತೂಗಿ ಯೋಚನೆ ಮಾಡಿನೇ ದೆಹಲಿಯಿಂದ ಫೈನಲ್ ಮೆಸೇಜ್ ಅನ್ನ ಕಳಿಸಬೇಕಾಗತ್ತೆ. ಈಗ ಎಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಡಕತ್ರಿಯಲ್ಲಿ ನಿಂತಿದೆ ಅಂದ್ರೆ,
ಬಹುದೊಡ್ಡ ಜನ ವಿರೋಧಿ ಹಣೆಪಟ್ಟಿಯನ್ನ, ಅಹಿಂದ ವಿರೋಧಿ ಹಣೆಪಟ್ಟಿಯನ್ನ ಪಕ್ಷ ಕಟ್ಕೋಬೇಕು. ಅಲ್ಲಿ ಲಾಜಿಕಲಿ ನೋಡಿ, ಹೆಂಗಾದ್ರೂ ನೋಡಿ, ಸಾಕ್ಷಾತ್ ಎಸ್.ಎಂ. ಕೃಷ್ಣ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಾಗ್ಲೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ 65 ಸೀಟ್ ಗೆಲ್ಲತ್ತೆ. ಇದೇ ಹಿಂದುಳಿದ ಸಮಾಜಕ್ಕೆ ಸೇರಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆ ಎದುರಿಸಿದಾಗ ಇವರದ್ದೇ ಪಕ್ಷದೊಳಗಿನ ಬಹುದೊಡ್ಡ ನಾಯಕರ ದಂಡು ಸೇರ್ಕೊಂಡು ಅವತ್ತು ಅತಂತ್ರ ಸ್ಥಿತಿ ನಿರ್ಮಾಣ ಆದ್ರೆ ಮತ್ತೆ ಮೈತ್ರಿ ಸರ್ಕಾರ ಬಂದ್ರೆ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಮಹದಾಸಿಯಲ್ಲಿ ಸಿದ್ದರಾಮಯ್ಯ ಅವರನ್ನೂ ಸೋಲಿಸಿ ಅಹಿಂದ ನಾಯಕರನ್ನ 15 ನಾಯಕರನ್ನ ಸೋಲಿಸ್ತಾರೆ. ಅವತ್ತು ಅಹಿಂದ ವರ್ಗ ಜಾಗೃತಗೊಂಡು ಮತ್ತೊಂದು ಚುನಾವಣೆಯ ಹೊತ್ತಿಗೆ ರೊಚ್ಚಿಗೆದ್ದು ನಿಂತಿತ್ತು, 135 ಸ್ಥಾನಗಳನ್ನ ಕೊಡ್ತು. ರಿಸಲ್ಟು ಮತ್ತೆ ಅಂಕಿಅಂಶಗಳು ಕಣ್ಮುಂದೆ ಇದೆ, ಅದನ್ನ ಯಾರೋ ಹೇಳಬೇಕಾಗಿಲ್ಲ. ನನ್ನಿಂದನೇ ಗೆದ್ರು ಅಂತ ಯಾವ ನಾಯಕನು ಹೇಳುವಂತಹ ಸ್ಥಿತಿಲಿ ಇಲ್ಲ ಕರ್ನಾಟಕದಲ್ಲಿ. ಆದ್ರೆ ಅವರವರ ಜವಾಬ್ದಾರಿಗಳೇನಿತ್ತು ಅವರನ್ನ ಸರಿಯಾಗಿ ನಿಭಾಯಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು, ನಾಯಕತ್ವ ವಹಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರು, ಎಲ್ಲರೂ ಕೂಡ